ಬ್ರೇಕ್ ಆದ್ಮೇಲೆ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಮತ್ತೆ ಸ್ವಾಗತ. ರೆಡ್ಡಿ ವಿರುದ್ಧ ಈಗ ಫರೀದ್ ಹೊಸ ಅಸ್ತ್ರವನ್ನ ಹೂಡಿದ್ದಾನೆ. ರೆಡ್ಡಿ ಉಲ್ಟಾ ಹೊಡೆದ್ರು, ನಾನೇ ಚಿನ್ನ ಕೊಟ್ಟಿದ್ದು ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಈಗ ಫರೀದ್ ಉಲ್ಟಾ ಹೊಡೆದಿದ್ದಾನೆ. ಸುಳ್ಳು ಹೇಳ್ತಾ ಇದ್ದಾರೆ ರೆಡ್ಡಿ, 20 ಕೋಟಿಯನ್ನ ಕಳ್ಕೊಂಡೆ ನಾನು ಅನ್ನುವಂತಹ ಮಾತನ್ನ ಹೇಳ್ತಾನೆ. ರೆಡ್ಡಿ ವಿರುದ್ಧ ಫರೀದ್ ಗರಂ ಕೂಡ ಆಗ್ತಾರೆ. 18 ಕೋಟಿ RTGS ಆಗಿದೆ. ಅಂಬಿಕಾ ಜ್ಯುವೆಲರಿಯಿಂದ ಹಣವನ್ನ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇರುವಂತಹ ಸಾಕ್ಷ್ಯವನ್ನ ನೀಡಲಾಗಿದೆ. 18 ಕೋಟಿ RTGS ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಫರೀದ್ ಹೇಳಿಕೆಯನ್ನ ಕೂಡ ನೀಡ್ತಾನೆ. ಬ್ಯಾಂಕ್ ಸ್ಟೇಟ್ಮೆಂಟ್ ನ ಸಾಕ್ಷ್ಯವನ್ನ ಕೂಡ ಈ ಸಂದರ್ಭದಲ್ಲಿ ನೀಡಲಾಗಿದೆ. ಹಾಗಾದ್ರೆ ರೆಡ್ಡಿ ಅರೆಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆಯಾ? ಫರೀದ್ ಹೇಳಿಕೆಯಿಂದನೇ ಇಡೀ ಪ್ರಕರಣ ಈಗ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಅರೆಸ್ಟ್ ಮಾಡುತ್ತಾ ಸಿಸಿಬಿ ಈಗಾಗಲೇ ಜನಾರ್ದನ ರೆಡ್ಡಿಯನ್ನ. ಈ ಒಂದು ಹೇಳಿಕೆ ಈಗಾಗಲೇ ಸಾಕಷ್ಟು ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ಸಾಕ್ಷ್ಯವನ್ನ ಇಟ್ಕೊಂಡು, RTGS ಮಾಡಿರುವಂತಹ ಸಾಕ್ಷ್ಯವನ್ನ ಇಟ್ಕೊಂಡು ರೆಡ್ಡಿಯನ್ನ ಅರೆಸ್ಟ್ ಮಾಡ್ತಾರಾ ಸಿಸಿಬಿ ಅಧಿಕಾರಿಗಳು?